ಆಜಾದ್ ICS ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಈ ಹಿಂದಿನ ಕ್ಲಾಸಲ್ಲಿ ನಾವು ಕಿಂಗ್ಡಮ್ ಮೊನೆರಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹಾಗೆ ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಕಿಂಗ್ಡಮ್ ಫಂಗೈ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ ಕೇಸ್ ಯಾರಾದರೂ ಕಿಂಗ್ಡಮ್ ಮೊನೆರಾ ಮತ್ತು ಪ್ರೊಟಿಸ್ಟಾ ಏನಾದ್ರು ಮಿಸ್ ಆಗಿದ್ರೆ ಹಿಂದೆ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಅಲ್ಲಿ ನೋಡ್ಕೋಬಹುದು. ಸೊ ಲೆಟ್ಸ್ ಸ್ಟಾರ್ಟ್. ಫಂಜೈ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಇದು ಪ್ಲೂರಲ್ ವರ್ಡ್ ಆಗುತ್ತೆ. ಫಂಗಸ್ ಅನ್ನೋದು ಸಿಂಗ್ಯುಲರ್ ವರ್ಡ್ ಆಗುತ್ತೆ. ಸೊ ಈ ಫಂಗೈಗೆ ನಾವು ಕನ್ನಡದಲ್ಲಿ ಏನಂತೀವಿ ಅಂದ್ರೆ ಶಿಲೀಂಧ್ರಗಳು ಅಂತ ಕರಿತೀವಿ. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಇಂದ ಸ್ಟಾರ್ಟ್ ಮಾಡೋಣ. ಮೊದಲು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಕಿಂಗ್ಡಮ್ ಫಂಜೈ ಅಂದ್ರೆ, ಸೊ ಇದರಲ್ಲಿ ಎಲ್ಲ ಹೆಟೆರೋಟ್ರಾಫಿಕ್ ಅನಿಮಲ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವುದೇ ತರಹದ ಆಟೋಟ್ರಾಫಿಕ್ ಅನಿಮಲ್ಸ್ ಇರಲ್ಲ ಅಥವಾ ಆರ್ಗ್ಯಾನಿಸಮ್ಸ್ ಇರಲ್ಲ. ಇದರ ನ್ಯೂಟ್ರಿಷನ್ ಏನೇ ಇದ್ರೂ ಕಂಪ್ಲೀಟ್ ಆಗಿ ಹೆಟೆರೋಟ್ರಾಫಿಕ್ ಆಗಿರುತ್ತೆ. ಹೆಟೆರೋಟ್ರಾಫಿಕ್ ಇನ್ ದ ಸೆನ್ಸ್, ಒಂದು ಸ್ಯಾಪ್ರೋಫೈಟ್ಸ್ ಆಗಿರ್ಬೋದು. ಸ್ಯಾಪ್ರೋಫೈಟ್ಸ್ ಅಂದ್ರೆ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್, ಅಥವಾ ಒಂದು ಪ್ಯಾರಾಸೈಟ್ ಆಗಿರಬಹುದು. ಇವು ಯೂನಿಸೆಲ್ಯುಲಾರ್ ಇಂದ ಮಲ್ಟಿಸೆಲ್ಯುಲಾರ್ ವರೆಗೂ ಆರ್ಗನೈಸ್ ಆಗಿರುತ್ತೆ. ಯೂನಿಸೆಲ್ಯುಲಾರ್ಗೆ ಎಕ್ಸಾಂಪಲ್ ಅಂದ್ರೆ ಈಸ್ಟ್, ಮಲ್ಟಿಸೆಲ್ಯುಲಾರ್ಗೆ ಎಕ್ಸಾಂಪಲ್ ಅಂದ್ರೆ ಪೆನಿಸಿಲಿನ್. ಇದು ಒಂದು ಫಿಲಮೆಂಟಸ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಯಾವ ತರ ಅಂದ್ರೆ ಈ ತರ ಇರುತ್ತೆ. ಇವು ಯೂಕ್ಯಾರಿಯೋಟ್ಸ್ ಆಗಿರುತ್ತೆ. ಯೂಕ್ಯಾರಿಯೋಟ್ಸ್ ಅಂದ್ರೆ ಏನಂದ್ರೆ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರುತ್ತೆ, ಅದ್ರ ಜೊತೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಕೂಡ ಇರುತ್ತೆ. ಇವನ್ನ ನಾವು ಕಾಸ್ಮೋಪೊಲೈಟನ್ ಅಂತ ಕರಿತೀವಿ. ಮೀನಿಂಗ್ ಏನಪ್ಪಾ ಅಂದ್ರೆ, ಇವು ವಾಟರ್ ಅಲ್ಲಾಗಾರು ಆಗಿರ್ಬೋದು, ಏರ್ ಅಲ್ಲಾರು ಆಗಿರ್ಬೋದು, ಅಥವಾ ಸಾಯಿಲ್ ಅಲ್ಲಾರು ಆಗಿರ್ಬೋದು, ಎಲ್ಲಾ ಕಡೆ ಸಿಗುತ್ತೆ. ಸೊ ಹೈಡ್ರೋಸ್ಫಿಯರ್ ಅಲ್ಲೂ ಸಿಗುತ್ತೆ, ಅಟ್ಮಾಸ್ಫಿಯರ್ ಅಲ್ಲೂ ಸಿಗುತ್ತೆ, ಹಾಗೇನೆ ಲಿಥೋಸ್ಫಿಯರ್ ಅಲ್ಲೂ ಸಿಗುತ್ತೆ. ಈ ಕಾರಣದಿಂದ ಕಾಸ್ಮೋಪೊಲಿಟನ್ ಅಂತೀವಿ. ಕಾಸ್ಮೋಪೊಲೈಟನ್ ಅಂದ್ರೆ ಸರ್ವವ್ಯಾಪ್ತಿ ಅಂತ ಅರ್ಥ. ಸೊ ಕಿಂಗ್ಡಮ್ ಫಂಗೈಗೆ ಯಾವ್ಯಾವ ಆರ್ಗನೈಸಮ್ಸ್ ಇರುತ್ತವಲ್ಲ ಅವೆಲ್ಲ ಫುಲ್ ಹೆಟೆರೋಟ್ರಾಫಿಕ್ ಆಗಿರುತ್ತೆ. ಅದರ ನ್ಯೂಟ್ರಿಷನ್ ಒಂದು ಸ್ಯಾಪ್ರೋಫೈಟಿಕ್ ಆಗಿರ್ಬೋದು ಅಥವಾ ಪ್ಯಾರಾಸಿಟಿಕ್ ಆದ್ರೂ ಆಗಿರಬಹುದು. ಇದರಲ್ಲಿ ಕ್ಲಾಸಿಫೈ ಆಗಿರುವಂತ ಅನಿಮಲ್ಸ್ ಯೂನಿಸೆಲ್ಯುಲಾರ್ ಇಂದ ಮಲ್ಟಿಸೆಲ್ಯುಲಾರ್ ಲೆವೆಲ್ ವರೆಗೂ ಇರುತ್ತೆ. ಯೂನಿಸೆಲ್ಯುಲಾರ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಈಸ್ಟ್, ಹಾಗೇನೆ ಮಲ್ಟಿಸೆಲ್ಯುಲಾರ್ ಫಂಗೈಗೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಪೆನಿಸಿಲಿಯಂ. ಫಂಗೈ ಕೆಳಗಡೆ ಬರುವಂತ ಆರ್ಗನಿಸಮ್ಸ್ ಯೂಕ್ಯಾರಿಯೋಟ್ಸ್ ಆಗಿರುತ್ತೆ. ಯೂಕ್ಯಾರಿಯೋಟ್ಸ್ ಅಂದ್ರೆ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರುತ್ತೆ, ಹಾಗೇನೆ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೆಲ್ಸ್ ಕೂಡ ಇರುತ್ತೆ. ಇವನ್ನ ನಾವು ಸರ್ವವ್ಯಾಪ್ತಿ ಅಂತ ಕರಿತೀವಿ. ಮೀನಿಂಗ್ ನೀರಲ್ಲಾರು ಆಗಿರ್ಬೋದು, ಗಾಳಿನಲ್ಲಾರು ಆಗಿರ್ಬೋದು, ಅಥವಾ ಸಾಯಿಲ್ ಅಲ್ಲಾರು ಆಗಿರ್ಬೋದು, ಇವು ಸಿಗುತ್ತೆ. ಇದರ ಬಾಡಿ ಮೇಲೆ ಇದನ್ನ ಒಂದು ಫಂಗಸ್ ಅಂತ ತಗೊಂಡ್ರೆ ಇದರ ಬಾಡಿಗೆ ಒಂದು ಎಲಾಂಗೇಟೆಡ್ ಸ್ಟ್ರಕ್ಚರ್ ಅಟ್ಯಾಚ್ ಆಗಿರುತ್ತೆ. ಇದನ್ನ ನಾವು ಹೈಫೆ ಅಂತ ಕರಿತೀವಿ. ಇಲ್ಲಿ ನೋಡ್ತಿರ್ಬೋದು ನೀವು. ಈ ಹೈಫೆಯ ತುಂಬಾ ನೆಟ್ವರ್ಕ್ಸ್ ಇದ್ರೆ, ಇವಾಗ ಈ ತರ ತುಂಬಾ ಹೈಫೇಸ್ಗಳಿದ್ರೆ ಇದನ್ನ ನಾವು ಮೈಸೀಲಿಯಂ ಅಂತ ಕರಿತೀವಿ. ಈ ಹೈಫೆ ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂದ್ರೆ, ಒಂದು ಲೋಕೋಮೋಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಹಾಗೇನೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲೂ ಹೆಲ್ಪ್ ಮಾಡುತ್ತೆ. ಈ ಹೈಫೆನ ನೀವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಇದರ ಸೈಟೋಪ್ಲಾಸಮ್ ಅಲ್ಲಿ ಮಲ್ಟಿ ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇದರಿಂದ ಏನಪ್ಪಾ ಅಂದ್ರೆ, ಒಂದು ಸೆಲ್ ಅಲ್ಲಿ ತುಂಬಾ ನ್ಯೂಕ್ಲಿಯಸ್ ಇದ್ರೆ ಇದನ್ನ ನಾವು ಸಿನೋಸೈಟಿಕ್ ಹೈಫೆ ಅಂತ ಕರಿತೀವಿ. ಇನ್ನು ಈ ನೆಟ್ವರ್ಕ್ ಆಫ್ ಹೈಫೆ ಇರುತ್ತಲ್ಲ, ಅದನ್ನ ನಾವು ಮೈಸೀಲಿಯಂ ಅಂತ ಕರಿತೀವಿ. ಅದೇನಾದ್ರು ಈ ತರ ಓವರ್ಲ್ಯಾಪ್ ಆಗಿ ಒಳ್ಳೆ ಕ್ಲಸ್ಟರ್ ತರ ಇದ್ರೆ ಅದನ್ನ ನಾವು ಕ್ರಾಸ್ ವಾಲ್ ಅಂತ ಕರಿತೀವಿ, ಅಥವಾ ಸೆಪ್ಟೇಟ್ ಅಂತ ಕರಿತೀವಿ. ಇನ್ ಕೇಸ್ ಈ ತರ ಏನು ಓವರ್ಲ್ಯಾಪ್ ಆಗಿಲ್ಲ ಅಂತ ಹೇಳಿದಾಗ, ಈ ತರ ಕ್ಲೀನ್ ಆಗಿ ಅದು ಒಂದೊಂದೇ ಇದ್ದಾಗ ಅದನ್ನ ನಾವು ಸೆಪ್ಟೇಟ್ ಅಂತ ಕರಿತೀವಿ. ಸೊ ಇಷ್ಟು ಇದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆದ್ಮೇಲೆ ಒಂದು ಫಂಗೈನ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ನೋಡೋಣ. ಮೊದಲಿಗೆ ಅಡ್ವಾಂಟೇಜಸ್ ನೋಡೋಣ. ನೀವು ನೋಡಿರ್ಬೋದು, ಆಸ್ ಅ ಫುಡ್ ಆಗಿ ನಾವು ಫಂಗೈನ ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಮಶ್ರೂಮ್ಸ್. ಹಾಗೆ ಈಸ್ಟ್ ನ ನಾವು ಬ್ರೆಡ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ ಫರ್ಮೆಂಟೇಷನ್ಗೋಸ್ಕರ. ಹಾಗೇನೆ ಮೆಡಿಸಿನ್ ಅಲ್ಲಿ ನಾವು ಆಂಟಿಬಯೋಟಿಕ್ಸ್ಗೆ
ಯೂಸ್ ಮಾಡ್ತೀವಿ ಫಂಗೈನ, ಎಸ್ಪೆಷಲಿ ಪೆನಿಸಿಲಿಯಂ. ಇದಲ್ಲದೆ ತುಂಬಾ ಫಂಗೈನು ಕೂಡ ನಾವು ಆಂಟಿಬಯೋಟಿಕ್ ಪ್ರಿಪೇರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಗ್ರಿಕಲ್ಚರ್ ಅಲ್ಲಿ ಒಂದು ಸಾಯಿಲ್ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡಕ್ಕೆ ನಾವು ಫಂಗೈನ ಯೂಸ್ ಮಾಡ್ತೀವಿ. ಹಾಗೆ ಇಂಡಸ್ಟ್ರೀಸ್ ಅಲ್ಲಿ ಬ್ರೆಡ್ ಮಾಡಕ್ಕೆ ಈಸ್ಟ್ ಆಗಿರ್ಬೋದು, ವೈನ್ ಮತ್ತೆ ಬಿಯರ್ ಮಾಡಕ್ಕೆ ಫರ್ಮೆಂಟ್ ಮಾಡಕ್ಕಾಗಿರ್ಬೋದು, ಫಂಗೈನ ಯೂಸ್ ಮಾಡ್ತೀವಿ. ಇಷ್ಟು ಇದರ ಅಡ್ವಾಂಟೇಜಸ್. ಒಂದು ಫುಡ್ ಆಗಿ ನಾವು ಇದರ ಅಡ್ವಾಂಟೇಜ್ ತಗೋತೀವಿ, ಇನ್ನೊಂದು ಮೆಡಿಸಿನಲ್ ಫೀಲ್ಡ್ ಅಲ್ಲಿ ಅಡ್ವಾಂಟೇಜ್ ತಗೋತೀವಿ, ಅಗ್ರಿಕಲ್ಚರ್ ಅಲ್ಲಿ ಇದರ ಅಡ್ವಾಂಟೇಜ್ ತಗೋತೀವಿ, ಹಾಗೇನೆ ಇಂಡಸ್ಟ್ರೀಸ್ ಅಲ್ಲಿ ಕೂಡ ನಾವು ಒಂದು ಫಂಗೈನ ಅಡ್ವಾಂಟೇಜಸ್ ತಗೋತೀವಿ. ಇನ್ನು ಡಿಸ್ಅಡ್ವಾಂಟೇಜಸ್ ಬಂದ್ರೆ ಹ್ಯೂಮನ್ಸ್ ಅಲ್ಲಿ ಕೆಲವೊಂದು ಡಿಸೀಸ್ ನ ಇದು ಕಾಸ್ ಮಾಡುತ್ತೆ. ಎಕ್ಸಾಂಪಲ್ ರಿಂಗ್ ವರ್ಮ್ ಅಂದ್ರೆ ಇದೊಂದು ಸ್ಕಿನ್ ಡಿಸೀಸ್. ಹಾಗೇನೆ ಜಾಕ್ ಇಚ್ ಅಂತ ಕರಿತೀವಿ, ಈ ತರದ ಒಂದು ಡಿಸೀಸಸ್ ನ ಇದು ಕಾಸ್ ಮಾಡುತ್ತೆ. ಹಾಗೆ ಪ್ಲಾಂಟ್ಸ್ ಅಲ್ಲಿ ಇದು ಬ್ಲೈಟ್ ಆಫ್ ಪೊಟ್ಯಾಟೊ ಇರ್ಬೋದು, ಹಾಗೇನೆ ರಸ್ಟ್ ಡಿಸೀಸ್ ಆಗಿರ್ಬೋದು, ಹಾಗೆ ಸ್ಮಟ್ ಡಿಸೀಸ್ ಆಗಿರ್ಬೋದು, ಈ ತರಹದ ಡಿಸೀಸಸ್ ನ ಇದು ಒಂದು ಪ್ಲಾಂಟ್ಸ್ ಅಲ್ಲಿ ಕಾಸ್ ಮಾಡುತ್ತೆ. ಹಾಗೆ ನೀವು ನೋಡಿರ್ಬೋದು, ಯಾವುದೇ ಒಂದು ಫುಡ್ ನ ನಾವು ತುಂಬಾ ದಿನ ಇಟ್ಟರೆ ಅದ್ರ ಮೇಲೆ ಫಂಗೈ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಫುಡ್ ಸ್ಪಾಯ್ಲೇಜ್ ಅಲ್ಲಿ ಒಂದು ರೋಲ್ ನ ಪ್ಲೇ ಮಾಡುತ್ತೆ. ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಒಂದು ಹ್ಯೂಮನ್ಸ್ ಅಲ್ಲಿ ಡಿಸೀಸ್ಗೆ ಕಾರಣ ಆಗುತ್ತೆ, ಹಾಗೆ ಪ್ಲಾಂಟ್ ಡಿಸೀಸಸ್ಗೆ ಕಾರಣ ಆಗುತ್ತೆ. ಪ್ಲಾಂಟ್ ಡಿಸೀಸಸ್ ಅಲ್ಲಿ ಕಾರಣ ಆದ್ರೆ ನಮ್ಮ ಪ್ರೊಡ್ಯೂಸ್ ಏನು ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಏನಿರುತ್ತಲ್ಲ ಇದು ಕಡಿಮೆ ಆಗುತ್ತೆ. ಹಾಗೆ ಒಂದು ಫುಡ್ ಸ್ಪಾಯ್ಲೇಜ್ ಅಲ್ಲಿ ಇದರ ಒಂದು ರೋಲ್ ಕೂಡ ಇರುತ್ತೆ. ಇದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಫಂಗೈನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಇದು ಬೇರೆ ಆರ್ಗಾನಿಸಮ್ಸ್ ಜೊತೆ ಅಸೋಸಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಕಾಣ್ತಾ ಇರೋ ಪಿಕ್ಚರ್ ಇದು ಒಂದು ಲೈಕನ್ ಅಂತ ಕರಿತೀವಿ. ಸೊ ಇದು ಯಾವ್ಯಾವುದರ ಅಸೋಸಿಯೇಷನ್ ಅಂದ್ರೆ ಇದೊಂದು ಒಂದು ಫಂಗೈ ಹಾಗೂ ಆಲ್ಗೆ ಅಂದ್ರೆ ಲೋಯರ್ ಪ್ಲಾಂಟ್ಸ್ ಅಂತ, ಇದರ ಒಂದು ಸಿಂಬಯೋಟಿಕ್ ಅಸೋಸಿಯೇಷನ್. ಸಿಂಬಯೋಟಿಕ್ ಅಸೋಸಿಯೇಷನ್ ಏನಪ್ಪಾ ಅಂದ್ರೆ ಎಲ್ಲಿ ಎರಡು ಆರ್ಗಾನಿಸಮ್ಸ್ ಏನು ಅಸೋಸಿಯೇಟ್ ಆಗಿರುತ್ತಲ್ಲ, ಎರಡು ಬೆನಿಫಿಟ್ ಆದ್ರೆ ಅದನ್ನ ನಾವು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಇಲ್ಲಿ ಫಂಗೈ ಆಲ್ಗೆಗೆ ಒಂದು ಶೆಲ್ಟರ್ ಕೊಟ್ರೆ ಆಲ್ಗೆ ಇನ್ ರಿಟರ್ನ್ ಇದಕ್ಕೆ ಫುಡ್ ಪ್ರೊವೈಡ್ ಮಾಡುತ್ತೆ. ಆಲ್ಗೆ ಹತ್ರ ಕ್ಲೋರೋಪ್ಲಾಸ್ಟ್ ಇರುತ್ತೆ, ಸೊ ಸನ್ಲೈಟ್ ನ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಫುಡ್ ಪ್ರಿಪೇರ್ ಮಾಡುತ್ತೆ. ಫಂಗೈ ಒಂದು ಜಾಗ ಕೊಡುತ್ತೆ ಸಸ್ಟೈನ್ ಆಗಕ್ಕೆ. ಸೊ ಇದನ್ನ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಇನ್ ಕೇಸ್ ಈ ಲೈಕನ್ಸ್ ಇಂದ ಏನಾದ್ರೂ ಫಂಗೈ ಅಥವಾ ಆಲ್ಗೆನ ಸಪರೇಟ್ ಮಾಡಿದ್ರೆ ಎರಡೂ ಕೂಡ ಸಸ್ಟೈನ್ ಆಗಲ್ಲ, ಸೊ ಎರಡೂ ಕೂಡ ಸತ್ತೋಗ್ಬಿಡುತ್ತೆ. ಇನ್ನ ಈ ಲೈಕನ್ ಪೊಲ್ಯೂಷನ್ ಇಂಡಿಕೇಟರ್ ಅಂತ ನಾವು ಕರಿತೀವಿ. ಯಾಕೆ ಅಂದ್ರೆ ಇದು ತುಂಬಾ ಪೊಲ್ಯೂಷನ್ ಇರೋ ಜಾಗದಲ್ಲಿ ಬೆಳೆಯೋದಿಲ್ಲ. ಎಸ್ಪೆಷಲಿ ಸಲ್ಫರ್ ಡೈಆಕ್ಸೈಡ್ ಇರೋ ಕಡೆ ಇದು ಗ್ರೋ ಆಗಲ್ಲ. ಇದನ್ನ ನಾವು ಒಂದು ನ್ಯಾಚುರಲ್ ಪೊಲ್ಯೂಷನ್ ಇಂಡಿಕೇಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಕ್ಲೀನ್ ಆಗಿರೋ ಎನ್ವಿರಾನ್ಮೆಂಟ್ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಈ ಅಸೋಸಿಯೇಷನ್ ಅಲ್ಲಿ ಏನು ಫಂಗೈ ಇರುತ್ತಲ್ಲ ಇದನ್ನ ನಾವು ಮೈಕೋಬಯಾಂಟ್ ಅಂತ ಕರಿತೀವಿ. ಹಾಗೆ ಇದರಲ್ಲಿ ಆಲ್ಗೆ ಇರುತ್ತಲ್ಲ ಇದನ್ನ ನಾವು ಫೈಕೋಬಾಯಿಂಟ್ ಅಂತ ಕರಿತೀವಿ. ಹಾಗೇನೆ ಇಲ್ಲಿ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂದ್ರೆ ಸ್ಟಡಿ ಆಫ್ ಫಂಗೈನ ನಾವು ಮೈಕಾಲಜಿ ಅಂತ ಕರಿತೀವಿ, ಸ್ಟಡಿ ಆಫ್ ಆಲ್ಗೆನ ನಾವು ಫೈಕಾಲಜಿ ಅಂತ ಕರಿತೀವಿ. ಫಂಗೈ ಮತ್ತು ಆಲ್ಗೆ ಅಂದ್ರೆ ಲೋಯರ್ ಪ್ಲಾಂಟ್ಸ್ ಜೊತೆ ಇದನ್ನ ಲೈಕನ್ ಅಂತ ಕರೆದ್ರೆ, ಫಂಗೈ ಮತ್ತು ಹೈಯರ್ ಪ್ಲಾಂಟ್ಸ್ ಜೊತೆ ಇದನ್ನ ನಾವು ಮೈಕೋರೈಜಾ ಅಂತ ಕರಿತೀವಿ. ಈ ಹೈಯರ್ ಪ್ಲಾಂಟ್ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಪೈನಸ್ ಪ್ಲಾಂಟ್ಸ್. ಪೈನಸ್ ಅಂದ್ರೆ ಕಾನಿಫರಸ್ ಪ್ಲಾಂಟ್ಸ್ ಅಂತ. ಯಾಕೆ ಈ ತರ ಒಂದು ಅಸೋಸಿಯೇಷನ್ ಆಗುತ್ತೆ ಅಂದ್ರೆ ಪ್ಲಾಂಟ್ಸ್ ಫುಡ್ ಪ್ರೊವೈಡ್ ಮಾಡುತ್ತೆ, ಹಾಗೇನೆ ಈ ಫಂಗೈ ನೈಟ್ರೋಜನ್ ಫಿಕ್ಸೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಅದರ ಒಂದು ಗ್ರೋತ್ ಹಾಗೂ ಪ್ರೋಟೀನ್ ಸಿಂಥೆಸಿಸ್ ಇಂಪ್ರೂವ್ ಆಗುತ್ತೆ. ಈ ಮೈಕೋರೈಸೆ ಒಂದು ಎಕ್ಟೋಮೈಕೋರೈಸೆ ಆಗಿರ್ಬೋದು ಅಥವಾ ಎಂಡೋಮೈಕೋರೈಸೆ ಆಗಿರ್ಬೋದು. ಎಕ್ಟೋ ಅಂದ್ರೆ ಆಚೆಗಡೆಯಿಂದ ಫಂಗೈ ಅಟ್ಯಾಚ್ ಆಗಿರೋದು, ಎಂಡೋಮೈಕೋರೈಸೆ ಅಂದ್ರೆ ವಿತಿನ್ ಅ ಪ್ಲಾಂಟ್
ಇದು ಫಂಗೈ ಪ್ಲಾಂಟ್ ಜೊತೆ ಅಸೋಸಿಯೇಟ್ ಆಗಿರೋದು. ಸೊ ಇಷ್ಟು ಫಂಗೈನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಲೈಕನ್ ಹಾಗೂ ಮೈಕೋರೈಜಾ ಬಗ್ಗೆ. ಇನ್ನು ನೆಕ್ಸ್ಟ್ ಇದರ ಒಂದು ರಿಪ್ರೊಡಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಒಂದು ವೆಜಿಟೇಟಿವ್ಲಿ ತಗೊಂಡ್ರೆ ಫ್ರಾಗ್ಮೆಂಟೇಶನ್ ಮೂಲಕ ಇದು ಒಂದು ರಿಪ್ರೊಡಕ್ಷನ್ ಆಗುತ್ತೆ. ಸೊ ಇದನ್ನ ನಾವು ಎಸೆಕ್ಷುವಲ್ ಮೋಡ್ ಕೆಳಗಡೆನೆ ಮಾಡ್ಬೋದು, ಬಟ್ ಆದ್ರೆ ಇದನ್ನ ಪ್ಲಾಂಟ್ಗೆ ಕಂಪೇರ್ ಮಾಡಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಫ್ರಾಗ್ಮೆಂಟೇಶನ್ ಏನಪ್ಪಾ ಅಂದ್ರೆ ಇದೊಂದು ಫಂಗೈಗೆ ಬಿಲಾಂಗ್ ಆಗೋ ಆರ್ಗನಿಸಮ್. ಅಂದ್ರೆ ಏನಾದ್ರು ಇಲ್ಲಿ ಈ ತರ ಕಟ್ ಮಾಡಿದ್ರೆ ನಾವು ಎರಡೂ ಒಂದು ಇಂಡಿವಿಜುವಲ್ ಆರ್ಗನಿಸಮ್ಸ್ ಆಗಿ ಡೆವಲಪ್ ಆಗ್ತವೆ. ಇನ್ನ ಎಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ನಲ್ಲಿ ಒಂದು ಸ್ಪೋರ್ಸ್ ಫಾರ್ಮೇಶನ್ ಆಗಿರ್ಬೋದು, ಹಾಗೇನೆ ಬಡ್ಡಿಂಗ್ ಅನ್ನೋ ಒಂದು ಪ್ರಾಸೆಸ್ ಮೂಲಕ ರಿಪ್ರೊಡಕ್ಷನ್ ಆಗುತ್ತೆ. ಇನ್ನು ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ನಲ್ಲಿ ಫಸ್ಟ್ ಗ್ಯಾಮಿಟ್ಸ್ ಫಾರ್ಮ್ ಆಗುತ್ತೆ. ಅದಾದ್ಮೇಲೆ ಎರಡೂ ಒಂದು ಫಂಗೈ ಆರ್ಗನಿಸಮ್ಸ್ ನ ಒಂದು ಜೆನೆಟಿಕ್ ಮೆಟೀರಿಯಲ್ ಫ್ಯೂಸ್ ಆಗುತ್ತೆ. ಹಾಗೇನೆ ಅದಾದ ಮೇಲೆ ಝೈಗೋಟ್ ಫಾರ್ಮ್ ಆಗುತ್ತೆ. ನಿಮ್ಗೆ ನೆನಪಿರ್ಲಿ, ಫಂಗೈ ಯಾವತ್ತು ಹ್ಯಾಪ್ಲಾಯ್ಡ್ ನಂಬರ್ ಅಲ್ಲಿ ಇರುತ್ತೆ ಅಂತ ಆರ್ಗನಿಸಮ್. ಸೊ ಇಲ್ಲಿ ಎರಡು ಗ್ಯಾಮಿಟ್ಸ್ ಇಲ್ಲಿ ಡಿಪ್ಲಾಯ್ಡ್ ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಫಾರ್ಮ್ ಆದ್ಮೇಲೆ ಇಟ್ ಅಂಡರ್ಗೋಸ್ ಮಿಯೋಸಿಸ್ ಪ್ರಾಸೆಸ್ ಇಂದ ಈ ಡಿಪ್ಲಾಯ್ಡ್ ನಂಬರ್ ಏನಿರುತ್ತಲ್ಲ ಅದು ಹ್ಯಾಪ್ಲಾಯ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಒಂದು ಫಂಗೈಯಲ್ಲಿ ಆಗುವಂತಹ ರಿಪ್ರೊಡಕ್ಷನ್. ಒಂದು ವೆಜಿಟೇಟಿವ್ಲಿ ಆಗುತ್ತೆ, ಎಸೆಕ್ಷುವಲ್ ಆಗುತ್ತೆ, ಹಾಗೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕೂಡ ಇಲ್ಲಿ ನಾವು ಫಂಗೈಯಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳಬೇಕು, ಪ್ಲಾಸ್ಮೋಗ್ಯಾಮ್. ಎರಡು ಡಿಫ್ರೆಂಟ್ ಫಂಗೈ ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತೆ ಹೈಫೆ ಮೂಲಕ. ಸೊ ಈ ತರ ಕಾಂಟ್ಯಾಕ್ಟ್ ಆದ್ಮೇಲೆ ಒಂದು ಸಿಂಗಲ್ ಆರ್ಗನಿಸಮ್ ಆಗಿ ಡೆವಲಪ್ ಆಗುತ್ತೆ. ಸೊ ಇಲ್ಲಿರುವಂತಹ ಪ್ರೋಟೋಪ್ಲಾಸಮ್ ಹಾಗೆ ಈ ಆರ್ಗನಿಸಮ್ ಅಲ್ಲಿರುವಂತಹ ಪ್ರೋಟೋಪ್ಲಾಸಮ್ ಫ್ಯೂಸ್ ಆಗಿ ಎರಡು ನ್ಯೂಕ್ಲಿಯಸ್ ಇರುವಂತಹ ಒಂದು ಸಿಂಗಲ್ ಫಂಗೈ ಆಗಿ ಡೆವಲಪ್ ಆಗುತ್ತೆ. ಪ್ರೋಟೋಪ್ಲಾಸಮ್ ಅಂತ ನಾನು ಮುಂಚೆನೆ ಸೆಲ್ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಮಾತಾಡಿದ್ದೆ. ಪ್ರೋಟೋಪ್ಲಾಸಮ್ ನಾವು ಸೈಟೋಪ್ಲಾಸಮ್ ಹಾಗೂ ನ್ಯೂಕ್ಲಿಯೋಪ್ಲಾಸಮ್ ಆಗಿ ಡಿವೈಡ್ ಮಾಡ್ತೀವಿ. ನ್ಯೂಕ್ಲಿಯೋಪ್ಲಾಸಮ್ ಏನಪ್ಪಾ ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಏನು ಒಂದು ಸೆಲ್ ನ ನ್ಯೂಕ್ಲಿಯಸ್ ಅಲ್ಲಿ ಏನು ಒಂದು ಜೆಲಿ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ಲ ಅದನ್ನ ನಾವು ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ ಬಿಟ್ ಹೊರತುಪಡಿಸಿ ಇನ್ನ ಬೇರೆ ಏನು ಜೆಲಿ ಲೈಕ್ ಸ್ಟ್ರಕ್ಚರ್ ಇರುತ್ತಲ್ಲ ಸೆಲ್ ಅಲ್ಲಿ ಅದನ್ನ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಇವೆರಡನ್ನೂ ಒಟ್ಟಿಗೆ ಸೇರಿಸಿ ನಾವು ಅದನ್ನ ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಸೊ ಈ ತರ ಡೆವಲಪ್ ಆದ್ಮೇಲೆ ಆ ಪ್ರೋಟೋಪ್ಲಾಸಮ್ ಎಲ್ಲ ಫ್ಯೂಷನ್ ಆಗುತ್ತೆ. ಫ್ಯೂಷನ್ ಆದ್ಮೇಲೆ ಇದೊಂದು ಒಂದೇ ಒಂದು ನ್ಯೂಕ್ಲಿಯೈ ಇರುವಂತಹ ಒಂದು ಆರ್ಗನಿಸಮ್ ಆಗಿ ಡೆವಲಪ್ ಆಗುತ್ತೆ. ಇದಾದ್ಮೇಲೆ ಇಲ್ಲಿ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಡೆವಲಪ್ ಆಗೋ ಕಾರಣ ಒಂದು ಝೈಗೋಟ್ ಫಾರ್ಮ್ ಆಗುತ್ತೆ. ಒಂದು ಮಿಯೋಸಿಸ್ ಪ್ರಾಸೆಸ್ ನಡೆಯುತ್ತೆ. ಅದರಲ್ಲಿ 4 ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಸೆಲ್ಸ್ ಆಚೆ ಬರುತ್ತೆ. ಸೊ ಈ ತರ ಎರಡು ನ್ಯೂಕ್ಲಿಯಸ್ ಇದ್ರೆ ನಾವು ಅದನ್ನ ಡೈ ಕ್ಯಾರಿಯಾನ್ ಅಂತ ಕರಿತೀವಿ. ಕ್ಯಾರಿಯಾನ್ ಅಂದ್ರೆ ನ್ಯೂಕ್ಲಿಯಸ್, ಡೈ ಅಂದ್ರೆ 2. ಈ ತರ ನ್ಯೂಕ್ಲಿಯಸ್ ಫ್ಯೂಷನ್ ಆದ್ರೆ ಇದನ್ನ ನಾವು ಕ್ಯಾರಿಯೋಗ್ಯಾಮಿ ಅಂತ ಕರಿತೀವಿ. ಆವಾಗಲೇ ನಾವು ಸ್ಪೋರ್ ಫಾರ್ಮೇಶನ್ ಆಗುತ್ತೆ ಎಸೆಕ್ಷುವಲ್ ಮೋಡ್ ಅಲ್ಲಿ ಅಂತ ಹೇಳಿದ್ವಿ. ಹಿಂದೆ ನಾವು ಸ್ಲೈಮ್ ಮೋಲ್ಡ್ಗೂ ಕೂಡ ಅದೇ ತರ ಹೇಳಿದ್ವಿ. ಅಲ್ಲಿ ನಾವು ಒಂದು ಫ್ರೂಟಿಂಗ್ ಬಾಡೀಸ್ ನ ನೋಡಿದ್ವಲ್ಲ, ಅದೇ ತರದ ಸ್ಟ್ರಕ್ಚರ್ ಅಲ್ಲಿ ಇಲ್ಲೂ ಕೂಡ ಸ್ಪೋರ್ಸ್ ಡೆವಲಪ್ ಆಗುತ್ತೆ. ಇನ್ನು ನಾವು ಕ್ಲಾಸಿಫಿಕೇಶನ್ ಆಫ್ ಫಂಗೈ ನೋಡಿದ್ರೆ ಯಾವ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ ಅಂತ ಫಸ್ಟ್ ತಿಳ್ಕೋಬೇಕು. ಮೊದಲನೇದು ಅದರ ಮಾರ್ಫಾಲಜಿ ಮೇಲೆ, ಹಾಗೇನೆ ಫಾರ್ಮೇಶನ್ ಆಫ್ ಸ್ಪೋರ್ಸ್ ಬೇಸಿಸ್ ಮೇಲೆ. ಇನ್ನೊಂದು ಬೇಸಿಸ್ ಯಾವುದು ಅಂದ್ರೆ ಫಾರ್ಮೇಶನ್ ಆಫ್ ಫ್ರೂಟಿಂಗ್ ಬಾಡೀಸ್. ಈ 3 ಕ್ಯಾರೆಕ್ಟರ್ ಆಧಾರದ ಮೇಲೆ ನಾವು ಫಂಗೈನ 4 ಕ್ಲಾಸ್ ಆಗಿ ಡಿವೈಡ್ ಮಾಡ್ತೀವಿ. ಅದು ಯಾವ್ಯಾವುದು ಅಂದ್ರೆ ಮೊದಲನೇದು ಫೈಕೋಮೈಸಿಟೀಸ್, ಎರಡನೇದು ಆಸ್ಕೋಮೈಸಿಟೀಸ್, ಮೂರನೇದು ಬೆಸಿಡೋಮೈಸಿಟೀಸ್, ನಾಲ್ಕನೇದು
ಡ್ಯೂಟೆರೋಮೈಸಿಟೀಸ್. ಈ ನಾಲ್ಕನ್ನು ಇಂಡಿವಿಜುವಲ್ ಆಗಿ ನೋಡೋಣ. ಇನ್ನೊಂದ್ಸರಿ ನಾವು ನೋಡೋದಾದ್ರೆ ಫಂಗೈನ ಯಾವ ತರ ಕ್ಲಾಸಿಫೈ ಮಾಡ್ತಾರೆ ಅಂದ್ರೆ ಮೈಸಿಲಿಯಂನ ಒಂದು ಮಾರ್ಫಾಲಜಿ ಮೇಲೆ ಡಿವೈಡ್ ಮಾಡ್ತಾರೆ. ಹಾಗೆ ಸ್ಪೋರ್ಸ್ ಯಾವ ತರ ಫಾರ್ಮ್ ಆಗುತ್ತಲ್ಲ ಅದ್ರ ಮೇಲೆ ನಾವು ಫಂಗೈನ ಕ್ಲಾಸಿಫೈ ಮಾಡ್ತೀವಿ. ಹಾಗೇನೆ ಏನ್ ಸ್ಪೋರ್ಸ್ ಡೆವಲಪ್ ಆಗೋ ಒಂದು ಫ್ರೂಟ್ ಬಾಡಿ ಇರುತ್ತಲ್ಲ ಅದರ ಆಧಾರದ ಮೇಲೆ ನಾವು ಫಂಗೈನ ಕ್ಲಾಸಿಫೈ ಮಾಡ್ತೀವಿ. ಸೊ ಈ ಮೂರು ಬೇಸಿಸ್ ಮೇಲೆ ನಾವು 4 ಕ್ಲಾಸ್ ಆಗಿ ಫಂಗೈನ ಡಿವೈಡ್ ಮಾಡ್ತೀವಿ. ಯಾವ್ಯಾವುದು ಅಂದ್ರೆ ಫೈಕೋಮೈಸಿಟಿಸ್, ಆಸ್ಕೋಮೈಸಿಟಿಸ್, ಬೆಸಿಡೋಮೈಸಿಟಿಸ್ ಹಾಗೂ ಡ್ಯೂಟೆರೋಮೈಸಿಟಿಸ್. ಸೊ ಮೊದಲನೇದು ನಾವು ಫೈಕೋಮೈಸಿಟಿಸ್ ನ ನೋಡೋಣ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೈಜೋಫಸ್. ಇಲ್ಲೇನು ನಿಮಗೆ ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ, ಇದೇ ರೈಜೋಫಸ್. ಇದರ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ಇದೊಂದು ಮರೈನ್ ಕ್ರೀಚರ್ ಆಗಿರುತ್ತೆ, ಅಂದ್ರೆ ಸಮುದ್ರದಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಈ ಫೈಕೋಮೈಸಿಟಿಸ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ಆಲ್ಗಲ್ ಫಂಗೈ ಅಂತ. ಹೆಟೆರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇರುತ್ತೆ. ಹೆಟೆರೋಟ್ರೋಫಿಕ್ ಅಂದ್ರೆ ಸ್ಯಾಪ್ರೋಫೈಟಿಕ್ ಆಹಾರ ಆಗಿರ್ಬೋದು ಅಥವಾ ಪ್ಯಾರಾಸೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಆಗಿರ್ಬೋದು. ಇನ್ನ ಇದರ ಮೈಸಿಲಿಯಂಗೆ ಬಂದ್ರೆ ಇದೊಂದು ಏಸೆಪ್ಟೇಟ್ ಆಗಿದೆ. ಏಸೆಪ್ಟೇಟ್ ಅಂದ್ರೆ ಈ ತರ ಕ್ರಾಸ್ ವಾಲ್ಸ್ ಇರಲ್ಲ. ಏಸೆಪ್ಟೇಟ್ ಅಲ್ದೇನೆ ಇದು ಸೀನೋಸೈಟಿಕ್ ಆಗಿದೆ. ಸೀನೋಸೈಟಿಕ್ ಅಂದ್ರೆ ನಾವು ಅವಾಗಲೇ ಹೇಳಿದ್ದೀವಿ, ಪೊಸೆಷನ್ ಆಫ್ ಮಲ್ಟಿಪಲ್ ನ್ಯೂಕ್ಲಿಯಸ್. ಈ ಕಂಡೀಷನ್ ನಾವು ಸೀನೋಸೈಟಿಕ್ ಕಂಡೀಷನ್ ಅಂತ ಕರಿತೀವಿ. ಇನ್ನು ರೀಪ್ರೊಡಕ್ಷನ್ ಯಾವ ತರ ಇರುತ್ತೆ ಅಂದ್ರೆ ಒಂದು ಏಸೆಕ್ಸುವಲ್ ಮೋಡ್ ಕೂಡ ಇರುತ್ತೆ, ಹಾಗೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕೂಡ ಇರುತ್ತೆ. ಏಸೆಕ್ಸುವಲ್ ಅಲ್ಲಿ ಎಂಡೋಜಿನಿಯಸ್ ಸ್ಪೋರ್ ಪ್ರೊಡಕ್ಷನ್ ಆಗುತ್ತೆ, ಅಂದ್ರೆ ಆ ಸೆಲ್ ಒಳಗಡೆನೆ ಸ್ಪೋರ್ ಫಾರ್ಮೇಶನ್ ಆಗುತ್ತೆ. ಒಂದು ಫ್ರೂಟ್ ಬಾಡೀಸ್ ಅಂತ ಹೇಳಿದ್ವಲ್ಲ, ಅದರ ಒಳಗಡೆ ಈ ತರ ಸ್ಪೋರ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಈ ಫ್ರೂಟಿಂಗ್ ಬಾಡಿನ ನಾವು ಈ ಫೈಕೋಮೈಸಿಟಿಸ್ ಕೆಳಗಡೆ ಇದನ್ನ ನಾವು ಸ್ಪೊರಾಂಜಿಯಂ ಅಂತ ಕರಿತೀವಿ. ಯಾವ ತರಹದ ಸ್ಪೋರ್ಸ್ ಇರುತ್ತೆ ಅಂದ್ರೆ ಕೊನಿಡಿಯಾ ಅಥವಾ ಎ ಪ್ಲಾನೋಸ್ಪೋರ್ಸ್ ಇರಬಹುದು. ಎ ಪ್ಲಾನೋಸ್ಪೋರ್ಸ್ ಅಂದ್ರೆ ಏನಂದ್ರೆ ಇವು ಒಂದು ನಾನ್ ಮೋಟೈಲ್, ಅಂದ್ರೆ ಇವಕ್ಕೆ ವಾಲಂಟರಿ ಮೋಷನ್ ಇರಲ್ಲ. ಆ ತರದಕ್ಕೆ ನಾವು ಎ ಪ್ಲಾನೋಸ್ಪೋರ್ಸ್ ಅಂತ ಕರಿತೀವಿ. ಇನ್ನ ಝೂಸ್ಪೋರ್ಸ್ ತಗೊಂಡ್ರೆ ನಾವು ಇವು ಮೋಟೈಲ್ ಸ್ಪೋರ್ಸ್ ಆಗಿರುತ್ತೆ. ಇವಕ್ಕೆ ಒಂದು ಲೋಕೋಮೋಷನ್, ವಾಲಂಟರಿ ಲೋಕೋಮೋಷನ್ ಇರುತ್ತೆ. ಇದು ರಿಪ್ರೊಡಕ್ಷನ್ ಬಗ್ಗೆ. ಇನ್ನ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಸ್ಕೋಮೈಸಿಟಿಸ್. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಸ್ಪರ್ ಗಿಲ್ಲಸ್ ನಿಗರ್ ಅಂತ. ಇದು ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ? ನಮಗೆ ಸಿಟ್ರಿಕ್ ಆಸಿಡ್ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ರೆ ಇದೊಂದು ಹೆಟೆರೋಟ್ರೋಫ್ ಆಗಿದೆ, ಅಂದ್ರೆ ಸ್ಯಾಪ್ರೋಫೈಟ್ಸ್ ಆಗಿರ್ಬೋದು ಅಥವಾ ಪ್ಯಾರಾಸೈಟ್ಸ್ ಕೂಡ ಆಗಿರ್ಬೋದು. ಇದರಲ್ಲಿ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಕೂಡ ಇರುತ್ತೆ, ಹಾಗೇನೆ ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್ಸ್ ಕೂಡ ಇರುತ್ತೆ. ಯೂನಿಸೆಲ್ಯುಲಾರ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸ್ಯಾಕರೋಮೈಸಿಸ್. ಮಲ್ಟಿ ಸೆಲ್ಯುಲಾರ್ಗೆ ಎಕ್ಸಾಂಪಲ್ ಅಂದ್ರೆ ಪೆನಿಸಿಲ್. ಇನ್ನು ಮೈಸಿಲಿಯಂ ನೋಡಿದ್ರೆ ನಾವು ಸೆಪ್ಟೇಟ್ ಆಗಿರುತ್ತೆ, ಅಂದ್ರೆ ಒಂದರ ಮೇಲೆ ಒಂದು ಹೈಫೆ ಈ ತರ ಓವರ್ಲ್ಯಾಪ್ ಆಗಿರುತ್ತೆ ಅಥವಾ ಒಂದು ನೆಟ್ವರ್ಕ್ ಡೆವಲಪ್ ಆಗಿರುತ್ತೆ. ಹಾಗೇನೆ ಬ್ರಾಂಚಸ್ ಕೂಡ ಇರುತ್ತೆ. ಇದೊಂದು ಮೈಸಿಲಿಯಂ ಅಂತ ತಗೊಂಡ್ರೆ ಈ ತರಹದ ಡಿಫ್ರೆಂಟ್ ಹೈಫೆಗೆ ಈ ತರ ಬ್ರಾಂಚಸ್ ಕೂಡ ಡೆವಲಪ್ ಆಗಿರುತ್ತೆ. ಇನ್ನ ಏಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಸೆಲ್ ಹೊರಗಡೆ ಸ್ಪೋರ್ಸ್ ಡೆವಲಪ್ ಆಗುತ್ತೆ, ಅದನ್ನ ನಾವು ಕೊನಿಡಿಯಾ ಅಂತ ಕರಿತೀವಿ. ಅದು ಕೊನಿಡಿಯೋಫೋರ್ಸ್ ಅಂತ ಕೂಡ ಕರಿತೀವಿ. ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಎಂಡೋಜಿನಿಯಸ್ ಆಗಿರುತ್ತೆ. ಇದರ ಫ್ರೂಟಿಂಗ್ ಬಾಡಿನ ನಾವು ಆಸ್ಕೋಕಾರ್ಪ್ ಅಂತ ಕರಿತೀವಿ. ಸೊ ಇಷ್ಟು ಆಸ್ಕೋಮೈಸಿಟಿಸ್ ಬಗ್ಗೆ. ಹೆಟೆರೋಟ್ರಾಫ್ಸ್, ಯೂನಿಸೆಲ್ಯುಲಾರ್ ಅಂಡ್ ಮಲ್ಟಿಸೆಲ್ಯುಲಾರ್. Mycelium is septate and branched.
shows both asexual and sexual mode of reproduction. In case of sexual mode of reproduction, the fruiting body is called as ascocarp. One of the best example is Aspergillus niger. ಇಷ್ಟು ಆಸ್ಕೋಮೈಸಿಟಿಸ್ ಬಗ್ಗೆ. ಇನ್ನು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬೆಸಿಡೋಮೈಸಿಟಿಸ್. ಇದಕ್ಕೆ ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ. ಇದನ್ನು ನಾವು ಕ್ಲಬ್ ಫಂಗೈ ಅಂತ ಕೂಡ ಕರಿತೀವಿ. ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಅಗ್ಯಾರಿಕಸ್. ಏನಿದು ಅಗ್ಯಾರಿಕಸ್? ಮಶ್ರೂಮ್. ಸೊ ಮೋಸ್ಟ್ ಆಫ್ ದಿ ಬೆಸಿಡೋಮೈಟ್ಸ್ ಎಡಿಬಲ್ ಆಗಿರುತ್ತೆ, ಅಂದ್ರೆ ಇದನ್ನ ತಿನ್ನೋದಿಕ್ಕೆ ಯೋಗ್ಯವಾಗಿರುತ್ತೆ. ಇವು ಹೆಟೆರೋಟ್ರೋಫ್ಸ್ ಆಗಿರುತ್ತೆ, ಅಂದ್ರೆ ಒಂದು ಸ್ಯಾಪ್ರೋಫೈಟ್ಸರ್ ಆಗಿರ್ಬೋದು ಅಥವಾ ಪ್ಯಾರಾಸೈಟ್ಸರು ಆಗಿರ್ಬೋದು. ಇದರಲ್ಲಿ ಯಾವುದೇ ತರಹದ ಸೆಕ್ಸ್ ಆರ್ಗನ್ಸ್ ಇರೋದಿಲ್ಲ. 2 ಸೊಮ್ಯಾಟಿಕ್ ಸೆಲ್ಸ್ ಫ್ಯೂಸ್ ಆಗುತ್ತೆ. ಈ ತರ ಫ್ಯೂಸ್ ಆದ್ಮೇಲೆ ಅದರ ನ್ಯೂಕ್ಲಿಯಸ್ ಏನಿರುತ್ತಲ್ಲ ಅದು ಕೂಡ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆಗಿರುವಂತಹ ಈ ನ್ಯೂಕ್ಲಿಯಸ್ ಡಿಪ್ಲಾಯ್ಡ್ ನಂಬರ್ ಅಲ್ಲಿರೋ ಕಾರಣ ಇಟ್ ಅಂಡರ್ಗೋಸ್ ಮಿಯೋಸಿಸ್. ಮಿಯೋಸಿಸ್ ಆದ ಮೇಲೆ 4 ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಸೆಲ್ಸ್ ಆಚೆ ಬರುತ್ತೆ. ಸೊ ಇದು asexual ಮೋಡ್ ಆಫ್ ರಿಪ್ರೊಡಕ್ಷನ್ ಆಯಿತು. ಇನ್ನು ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ನೋಡಿದ್ರೆ ಇದರಲ್ಲಿ ಸೆಕ್ಷುವಲ್ ಆರ್ಗನ್ಸ್ ಇರಲ್ಲ ಅಂತ ಹೇಳಿದ್ರೆ ಹೇಗೆ ಇದು ಆಗುತ್ತೆ ಅಂದ್ರೆ 2 ಸೆಲ್ಸ್, ಅಂದ್ರೆ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲ, ಇದು ಬೇರೆ ಸೆಲ್ಸ್ ಈ ತರ ಕಾಂಟ್ಯಾಕ್ಟ್ ಅಲ್ಲಿ ಬಂದು ಒಂದು ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ನ ಡೆವಲಪ್ ಮಾಡ್ಕೊಳ್ಳುತ್ತೆ ಅಥವಾ ಜೆನೆಟಿಕ್ ಮೆಟೀರಿಯಲ್ ನ ಡೆವಲಪ್ ಮಾಡ್ಕೊಳ್ಳುತ್ತೆ. ಇದು ಕೂಡ ಸೇಮ್ ಪ್ರಾಸೆಸ್ ಆಗುತ್ತೆ. ಇಲ್ಲಿ ಫಾರ್ಮ್ ಆಗುವಂತಹ ಸ್ಪೋರ್ಸ್ ನ ನಾವು ಬೆಸಿಡಿಯೋ ಸ್ಪೋರ್ಸ್ ಅಂತ ಕರಿತೀವಿ. ಈ ಸ್ಪೋರ್ಸ್ ಡೆವಲಪ್ ಆಗುವಂತ ಫ್ರೂಟಿಂಗ್ ಬಾಡಿನ ನಾವು ಬೆಸಿಡಿಯೋ ಕಾರ್ಪ್ ಅಂತ ಕರಿತೀವಿ. ಸೊ ಬೆಸಿಡೋಮೈಸಿಟಿಸ್ ಬಗ್ಗೆ ಇನ್ನೊಂದ್ಸರಿ ನೋಡೋದಾದ್ರೆ ಇದನ್ನ ನಾವು ಕ್ಲಬ್ ಫಂಗೈ ಅಂತ ಕರಿತೀವಿ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಶ್ರೂಮ್. ಇವು ಮೋಸ್ಟ್ ಆಫ್ ದಿ ಬೆಸಿಡೋಮೈಸಿಟಿಸ್ ಎಡಿಬಲ್ ಆಗಿರುತ್ತೆ. ಇದರ ಮೋಡ್ ಆಫ್ ನ್ಯೂಟ್ರಿಷನ್ ಹೆಟೆರೋಟ್ರೋಫಿಕ್ ಆಗಿರುತ್ತೆ. ಇದರ ಮೈಸೀಲಿಯಂ ಸೆಪ್ಟೇಟ್, ಅಂದ್ರೆ ಈ ತರ ಕ್ರಾಸ್ ವಾಲ್ಸ್ ಇರುತ್ತೆ, ಈ ತರ ಹೈಫೇದು. ಹಾಗೇನೆ ಬ್ರಾಂಚೆಡ್ ಆಗಿರುತ್ತೆ ಇದರ ಮೈಸೀಲಿಯಂ. ಹಾಗೇನೆ ಬೋತ್ ಸೆಕ್ಷುವಲ್ ಅಂಡ್ asexual ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ತೋರಿಸುತ್ತೆ, ಬಟ್ ಸೆಕ್ಸ್ ಆರ್ಗನ್ಸ್ ಆಬ್ಸೆಂಟ್ ಇರುತ್ತೆ. ಸೊ ಇದು ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಮಾಡುತ್ತೆ. ಇದರ ಒಂದು ಫ್ರೂಟಿಂಗ್ ಬಾಡಿ ಯಾವುದು ಅಂತ ಹೇಳಿದ್ರೆ ಬೆಸಿಡೋ ಕಾರ್ಪ್ ಅಂತ ಹೇಳ್ತೀವಿ. ಸೊ ಇನ್ನ ನೆಕ್ಸ್ಟ್ ಕ್ಲಾಸ್ ಡ್ಯೂಟೆರೋಮೈಸಿಟೀಸ್. ಇವನ್ನ ನಾವು ಇಂಪರ್ಫೆಕ್ಟ್ ಫಂಗೈ ಅಂತ ಕೂಡ ಕರಿತೀವಿ. ಯಾಕೆ ಅಂದ್ರೆ ಇವು ಯಾವುದೇ ತರಹದ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ನ ತೋರಿಸಲ್ಲ. ಆ ಕಾರಣದಿಂದ ಇವು ಜಸ್ಟ್ asexual ಮೋಡ್ ಆಫ್ ರಿಪ್ರೊಡಕ್ಷನ್ ಮೇಲೇನೆ ಡಿಪೆಂಡ್ ಆಗಿರುತ್ತೆ. ಈ ಕಾರಣದಿಂದ ಇವನ್ನ ನಾವು ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಇನ್ನ ಇದರ ಮೈಸೀಲಿಯಂ ಅಂದ್ರೆ ನೆಟ್ವರ್ಕ್ ಆಫ್ ಹೈಫೈ ಹೇಗಿರುತ್ತೆ ಅಂದ್ರೆ ಸೆಪ್ಟೇಟ್ ಆಗಿರುತ್ತೆ, ಅಂದ್ರೆ ಕ್ರಾಸ್ ವಾಲ್ ಇರುತ್ತೆ, ಹಾಗೇನೆ ಬ್ರಾಂಚ್ಡ್ ಆಗಿರುತ್ತೆ. ಇದರ ಮೋಡ್ ಆಫ್ ನ್ಯೂಟ್ರಿಷನ್ ಹೆಟೆರೋಟ್ರೋಫ್ಸ್. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಟ್ರೈಕೋಡರ್ಮಾ. ಇಲ್ಲೇನು ನೀವು ನೋಡ್ತಿದ್ದೀರಲ್ಲ ಇದೇ ಟ್ರೈಕೋಡರ್ಮಾ. ಇದು ಒಂದು ಮೈಕ್ರೋಸ್ಕೋಪಿಕ್ ವ್ಯೂ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು ಸ್ಪೋರ್ಸ್ ಫಾರ್ಮೇಶನ್ ಕೂಡ ಕಾಣಿಸ್ತಿದೆ ನಿಮಗೆ. ಇದು ಒಂದು asexual ಫೇಸ್ ಅಲ್ಲೇ ಇರುತ್ತೆ, ಸೆಕ್ಷುವಲ್ ಫೇಸ್ಗೆ ಡೆವಲಪ್ ಆಗಲ್ಲ. ಆದ್ದರಿಂದ ಇದನ್ನ ನಾವು ಇಂಪರ್ಫೆಕ್ಟ್ ಫಂಗೈ ಅಂತ ಕರಿತೀವಿ. ಸೊ ಒಂದ್ಸರಿ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ನೋಡಿದೀವಿ ಅಂತ ಸುಮ್ಮನೆ ರಿಕಾಲ್ ಮಾಡೋಣ. ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡಿದೀವಿ, ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ ನ ನೋಡಿದೀವಿ, ಕ್ಲಾಸಿಫಿಕೇಶನ್ ಆಫ್ ಫಂಗೈ ನ ನೋಡಿದೀವಿ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಕ್ಲಾಸಿಫಿಕೇಶನ್ ನೋಡಿದೀವಿ. ಯಾವ ತರದ ಕ್ಲಾಸಿಫಿಕೇಶನ್ ಇದರಲ್ಲಿ ಇತ್ತು ಅಂದ್ರೆ
ಫೈಕೋಮೈಸಿಟೀಸ್, ಆಸ್ಕೋಮೈಸಿಟೀಸ್, ಬೆಸಿಡೋಮೈಸಿಟೀಸ್, ಇನ್ನೊಂದು ಡ್ಯೂಟೆರೋಮೈಸಿಟೀಸ್. ಇವು 3 ಕ್ಲಾಸಲ್ಲಿ ನಮಗೆ ಸೆಕ್ಷುವಲ್ ಮತ್ತೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಇರುತ್ತೆ. ಇದು ಒಂದರಲ್ಲಿ ಮಾತ್ರ ನಮಗೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಮಾತ್ರ ಇರುತ್ತೆ. ಸೊ ಇಲ್ಲಿ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆಬ್ಸೆಂಟ್ ಇರುತ್ತೆ. ಸೊ ಇಷ್ಟು ಕಿಂಗ್ಡಮ್ ಫಂಗೈ ಬಗ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.